ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ, ನಾವು ಡಾಕ್ಟರ್ ಮಂಜುನಾಥ್ ಸರ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ದಾಳಿಂಬೆಯಲ್ಲಿ ಬಹಾರ್ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಮತ್ತೆ ನೀರಾವರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಜೊತೆಗೆ ಪ್ರಮುಖವಾಗಿ ಹೂಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹೂವಿಂದ ಕಾಯಿ ಕಚ್ಚುವವರೆಗೂ ಏನೆಲ್ಲ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚ್ಕೊತಾ ಇದ್ರು. ಅದ್ರ ಜೊತೆಗೆ ಈ ದಾಳಿಂಬೆಯಲ್ಲಿ ಪ್ರಮುಖವಾಗಿ ಏನಂತಂದ್ರೆ ದಂಡಾಣು ಅಂಗಮಾರಿ ರೋಗ ಅಂದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್. ಈ ರೋಗ ಬಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ದಾಳಿಂಬೆ ಬೆಳೆಗಾರರು ಹೆದರ್ತಾರೆ. ನನ್ನ ಬೆಳೆ ಹೋಯ್ತು ಅಂತಾನೆ ಲೆಕ್ಕ ಅಂತ ಅವರು ಯೋಚನೆ ಮಾಡ್ತಾರೆ. ಈ ಒಂದು ರೋಗದ ಹತೋಟಿಯನ್ನ ಯಾವ ರೀತಿ ಮಾಡಬೇಕು, ಮೊದಲು ಪ್ರಿವೆಂಟಿವ್ ಆಗಿ ರೋಗ ಬರ್ಲಾರ್ದ ರೀತಿಯ ಏನೆಲ್ಲ ನಿರ್ವಹಣೆಗಳು ಮಾಡಬೇಕು, ಬಂದಾದ್ಮೇಲೆ ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಅನ್ನೋದು ಕುರಿತು ಇವತ್ತಿನ ಕಂತಿನಲ್ಲಿ ಅವ್ರನ್ನ ಮತ್ತೆ ಮಾತಾಡಿಸಿ ಈ ಎಲ್ಲಾ ಮಾಹಿತಿಗಳನ್ನ ತಿಳಿದುಕೊಂಡು ಬರೋಣ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ದಾಳಿಂಬೆಯಲ್ಲಿ ಬರುವ ರೋಗಗಳ ನಿರ್ವಹಣೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದಾಳಿಂಬೆಗೆ ಹಲವು ತರಹದ ರೋಗಗಳಿದೆ, ಆದರೆ ಪ್ರಮುಖವಾಗಿ ರೈತರನ್ನ ಕಾಡ್ತಾ ಇರೋದು ಅಂತ ಹೇಳಿದ್ರೆ ದುಂಡಾಣು ಅಂಗಮಾರಿ ರೋಗ, ಬ್ಯಾಕ್ಟೀರಿಯಲ್ ಬ್ಲೈಟ್ ಆಫ್ ಪೊಮಗ್ರನೈಟ್. ಇನ್ನೊಂದು ವಿಲ್ಟ್, ಸೊರಗು ರೋಗ. ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 4-5 ವರ್ಷಗಳಲ್ಲಿ ಹಣ್ಣು ಕೊಳೆ ರೋಗ ತುಂಬ ರೈತರನ್ನ ಕಾಡ್ತಾ ಇದೆ. ಈ 3 ರೋಗಗಳು ತುಂಬ ರೈತರನ್ನ ಬಾಧಿಸ್ತಾ ಇದೆ. ಮೊದಲಿಗೆ ನಾನು ದುಂಡಾಣು ಅಂಗಮಾರಿ ರೋಗದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ದುಂಡಾಣು ಅಂಗಮಾರಿ ರೋಗ ನಮ್ಮ ದೇಶದಲ್ಲಿ ಅತ್ಯಂತ ವ್ಯಾಪಕವಾಗಿ ಹಬ್ಬಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಇಡೀ ಭಾರತ ದೇಶದ ನಾವೇನು 3 ಲಕ್ಷ ಹೆಕ್ಟೇರ್ಗಳಲ್ಲಿ ಏನು ದಾಳಿಂಬೆ ಇದೆ, ಆ ಎಲ್ಲ ತೋಟಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ. ಒಂದಷ್ಟು ಐಸೋಲೇಟೆಡ್ ಪ್ಯಾಚಸ್ಗಳಲ್ಲಿ ಅಷ್ಟೇ ಇವತ್ತು ದುಂಡಾಣು ಅಂಗಮಾರಿ ರೋಗ ಇಲ್ಲ, ಅಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಅಂಗಮಾರಿ ರೋಗ ಹರಡಿದೆ. ಇದಕ್ಕೆ ಕಾರಣ ಹಲವು. ಆ ಕಾರಣವನ್ನು ನಿಮ್ಮ ಜೊತೆ ನಾನು ಹೇಳ್ಕೊಳ್ಳೋಕ್ಕೆ ಅಂದರೆ ಒಂದು ಕಾರಣವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲವು ಕಾರಣಗಳಿದೆ, ಆದರೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ, ಏನು ಭಗವಾ ಎನ್ನುವ ಒಂದು ಸುಪೀರಿಯರ್, ತುಂಬ ಉತ್ಕೃಷ್ಟ ಒಂದು ತಳಿ ಏನಿದೆ, ಅದಕ್ಕೆ 100% ಅದಕ್ಕೆ ಸಸೆಪ್ಟಬಲ್ ಇದೆ. ಅಂದರೆ ಅದರ ರೋಗ ನಿರೋಧಕತೆ ಇಲ್ಲ, ಅದಕ್ಕೆ ಕಂಪ್ಲೀಟಾಗಿ ಅದಕ್ಕೆ ರೋಗವನ್ನು ಬಾಧಿಸುವ ಒಂದು ತಳಿ. ಮತ್ತು ಯಾವ ತಳಿಗೆ ಹೆಚ್ಚಿಗೆ ಇಳುವರಿಯನ್ನು ಕೊಡುತ್ತೋ ಅದಕ್ಕೆ ವಿರುದ್ಧವಾಗಿ, ಅಂದರೆ ಅದಕ್ಕೆ ಜಾಸ್ತಿ ಇಳುವರಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ರೋಗ ಬರುತ್ತೆ. ಅಂದರೆ ಆಪೋಸಿಟ್, ಈ ಜೀನ್ಗಳು ಹಣ್ಣುಗಳು ಜಾಸ್ತಿ ಬಿಡ್ತಾ ಹೋದರೆ ನಿಮಗೆ ರೋಗ ಜಾಸ್ತಿ ಆಗುತ್ತೆ, ಹಣ್ಣುಗಳನ್ನ ಕಡಿಮೆ ಮಾಡ್ತಾ ಹೋದರೆ ರೋಗ ಕಡಿಮೆ ಆಗುತ್ತೆ. ನೀವು ಗಮನಿಸಿ, ನಿಮ್ಮ ಮನೆ ಹಿಂದೆ ಇರೋವಂಥ ದಾಳಿಂಬೆಗೆ ರೋಗ ರಹಿತವಾಗಿರುತ್ತೆ, ಅದೇ ನೀವು ತೋಟದಲ್ಲಿ ಬೆಳೆದ್ರೆ ಅದನ್ನು ರೋಗ ಬಂದಿರುತ್ತೆ. ಅದಕ್ಕೆ ನಾವು ಇದನ್ನು ಪ್ಯಾಥೋಫಿಸಿಯಲಾಜಿಕಲ್ ಡಿಸಾರ್ಡರ್ ಅಂತೀವಿ. ರೋಗ ಮತ್ತು ಅದರ ಶಾರೀರ ಕ್ರಿಯೆಗಳ ಮೇಲೆ ಆ ರೋಗದ ರೋಗ ನಿರೋಧಕ ಶಕ್ತಿ ಅವಲಂಬನೆ ಆಗಿರುತ್ತೆ. ಹಾಗಾಗಿ ಇದು ವ್ಯಾಪಕವಾಗಿ ರೈತರನ್ನು ಬಾಧಿಸ್ತಾ ಇರುವಂಥ ಪ್ರಮುಖ ರೋಗ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಜನ ರೈತರುಗಳು ಏನು ಮಾಡ್ತಿರೋದ್ರೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಒಂದು ಅರಿವು ಅವರಿಗೆ ಬಂದಿದೆ. ಆ ಅರಿವು ಏನು ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮ ತೋಟ ಆ ರೋಗವನ್ನು ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಸ್ವಚ್ಛತೆಯನ್ನು ಕಾಪಾಡೋದು ಮೊದಲ ಆದ್ಯತೆ. ಎಷ್ಟೋ ಸಲ ನಮಗೆ ಕರೋನಾದಲ್ಲಿ, ನಿಮಗೆ ಎಲ್ಲರಿಗೂ ಕೂಡ ನಾನು ಕರೋನಾ ಒಂದು ಉತ್ತಮ ಉದಾಹರಣೆಯಾಗಿ ತಗೋತೀನಿ. ಯಾರು ಕರೋನಾಗೆ ಸಂಪರ್ಕಕ್ಕೆ ಬರಲಿಲ್ವೋ ಆ ಎಲ್ಲ ಮನುಷ್ಯರು ಕೂಡ ಕರೋನಾ ಅವ್ರನ್ನ ಬಾಧಿಸಲೇ ಇಲ್ಲ. ಎರಡನೇ ಒಂದು ಉದಾಹರಣೆ, ಯಾರ ದೇಹಗಳು ಸದೃಢವಾಗಿದ್ವೋ ಅವ್ರಿಗೆ ಕರೋನಾ ಬಾಧಿಸಲೇ ಇಲ್ಲ. ಈ 2 ಉದಾಹರಣೆಗಳನ್ನು ನಾವು ದಾಳಿಂಬೆ ದುಂಡಾಣು ಅಂಗಮಾರಿ ರೋಗಕ್ಕೆ ನಾವು ವಿಸ್ತರಣೆ ಮಾಡ್ಬೋದು ಅಂತ ಹೇಳಿದ್ರೆ ತಪ್ಪಲ್ಲ. ಸ್ವಚ್ಛತೆಯನ್ನು ನಾವು ಕಾಪಾಡಬೇಕು. ಸ್ವಚ್ಛತೆಯನ್ನು ಹೇಗೆ ಕಾಪಾಡಬೇಕು ಅಂತ ಹೇಳಿದ್ರೆ, ನಾನು ನಾಟಿ ಮಾಡುವ ಮುನ್ನ ಆ ಗಿಡಗಳನ್ನು ನೀವು ತರೋ ಗಿಡಗಳಲ್ಲಿ ಅದು ರೋಗರಹಿತವಾಗಿರುವಂಥ ಗಿಡಗಳನ್ನು ನಾಟಿ ಮಾಡಬೇಕು. ನೀವೇನಾದರೂ ಆ ರೋಗ ಸಹಿತವಾಗಿರೋ ತಂದಿರುವ ಗಿಡಗಳನ್ನು ನಾಟಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆ ಪ್ರಸರಣ ನಿಮ್ಮ ತೋಟಕ್ಕೆ ಬರುತ್ತೆ ಮತ್ತು ನಿಮ್ಮ ನಿರ್ವಹಣೆಯ ಮೇಲೆ ಅದರ ಪ್ರಸರಣ ಆಗುತ್ತೆ. ಮತ್ತು ನಿಮ್ಮ ನಿರ್ವಹಣೆ ಅನ್ನೋದಕ್ಕಿಂತ ಬದಲಾಗುವ ವಾತಾವರಣಕ್ಕೆ ನಾವು ನಿರ್ವಹಣೆಯ ಒಂದು ಸರಿಯಾಗಿ ಇಲ್ಲದೆ ಇದ್ದಾಗ ಆ ರೋಗದ ಪ್ರಸರಣ ಎಲ್ಲ ಗಿಡಗಳಿಗೆ ಹರಡುತ್ತೆ. ಹಾಗಾಗಿ ನೀವು ತರೋ ಮುಂಚೆ ಆ ಗಿಡ ರೋಗ ಸಹಿತವಾಗಿದೆಯಾ, ರೋಗ ರಹಿತವಾಗಿದೆಯಾ, ಅದು ಡಿಸೀಸ್ ಫ್ರೀ ಇದೆಯಾ, ಡಿಸೀಸ್ ಫ್ರೀ ಇಲ್ವಾ ಅನ್ನೋದನ್ನು ತುಂಬ ನಿರ್ಧಾರ ಮಾಡಿ ಪ್ಲ್ಯಾನ್ ಮಾಡಿ ನೀವು ಗಿಡಗಳನ್ನ ತರಬೇಕು. ಇದು ಪ್ರಮುಖವಾಗಿ ನೀವು ಪಾಲನೆ ಮಾಡಬೇಕು. ಅದು ನೀವು ಹೆಂಗೆ ಪಾಲನೆ ಮಾಡ್ಬೋದು ಅಂತ ಹೇಳಿದ್ರೆ, ನಾನು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಮೊದಲ ಒಂದು ಕಂತುಗಳಲ್ಲಿ. ಕಡ್ಡಾಯವಾಗಿ ನಿಮಗೆ ಏನಾದರೂ ಕೂಡ ನಿರ್ದಿಷ್ಟವಾಗಿ ಗೂಟಿಗಳನ್ನೇನಾದರೂ ನಿಮಗೆ ಆ ರೋಗ ರಹಿತವಾಗಿಲ್ಲ ಅಂತ ಹೇಳಿದ್ರೆ, ನೀವು ಆಯ್ಕೆ ಮಾಡ್ಕೋಬೇಕಾಗಿದೆ ಯಾವುದು ಅಂತ ಹೇಳಿದ್ರೆ
ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ನೀವು ಆಯ್ಕೆ ಮಾಡಿ ನಿಮ್ಮ ತೋಟದಲ್ಲಿ ನಾಟಿ ಮಾಡಬೇಕು. ಅದಕ್ಕೆ ಹಲವು ಕಂಪನಿಗಳು ಇವತ್ತು ಪ್ರೈವೇಟ್ ಕಂಪನಿಗಳು ಗಿಡಗಳನ್ನು ಕೊಡ್ತಾ ಇದೆ, ಅವುಗಳನ್ನ ನೀವು ತಂದು ನೀವು ನಾಟಿ ಮಾಡಬೇಕು. ಮತ್ತು ಅವರಿಗೆ ಒಂದು ಗೈಡ್ಲೈನ್ಸ್ ಇದೆ, ಯಾವ ಥರ ನೀವು ಟಿಶ್ಯೂ ಕಲ್ಚರ್ಗಳನ್ನು ಅಂದರೆ ಈ ಅಂಗಾಂಶ ಕೃಷಿ ಗಿಡಗಳನ್ನು ನೀವು ಮಾಡಬೇಕು ಮತ್ತು ರೈತರಿಗೆ ಕೊಡಬೇಕು ಅಂತ ಅವರಿಗೆ ಒಂದು ನಾವು ಸಲಹೆಗಳನ್ನು ಕೊಟ್ಟಿರ್ತೀವಿ. ಆ ಸಲಹೆಯ ಮೇರೆಗೆ ಅವರು ಮಾಡಿರ್ತಾರೆ. ಹಾಗಾಗಿ 99% ಅಂದರೆ 100% ಕೂಡ ಅವು ರೋಗಾಣು ಮುಕ್ತವಾಗಿರುತ್ತೆ. ಹಾಗಾಗಿ ಆ ಗಿಡಗಳನ್ನು ನೀವು ಕಡ್ಡಾಯವಾಗಿ ನಾಟಿ ಮಾಡಿ. ಇಲ್ಲ ನಾನು ಗೂಟಿನೇ ಹಾಕಬೇಕು, ತುಂಬ ಸಲ ಗೂಟಿಗಳನ್ನು ಮಾರ್ತಾ ಇದ್ದಾರೆ, ತುಂಬ ಜನ ಗೂಟಿಗಳನ್ನ ಮಾರ್ತಾ ಇದ್ದಾರೆ, ಎಷ್ಟೋ ಸಲ ಸಂಸ್ಥೆಗಳ ಮಾರ್ತಾ ಇದೆ. ನಿಮಗೆ ಆ ಥರದ್ದೇನಾದರೂ ಆಯ್ಕೆಗಳಿದ್ದರೆ ನೀವೇ ಸ್ವತಃ ಹೋಗಿ ಅಲ್ಲಿಗೆ ನೀವು ನೋಡಿ ಆ ಗಿಡಗಳಲ್ಲಿ ರೋಗ ರಹಿತವಾಗಿದೆಯಾ ಅಂತ ಹೇಳಿ ನಿರ್ಧಾರ ಮಾಡಿ ಆ ಗಿಡಗಳನ್ನ ತರಬೇಕು. ಓಕೆ, ನೀವು ಗಿಡಗಳನ್ನ ಆಯ್ಕೆ ಮಾಡಿದ್ರಿ, ಮತ್ತು ಗಿಡಗಳನ್ನು ನಿಮ್ಮಲ್ಲಿ ನಾಟಿ ಮಾಡುವ ಮುಂಚೆ ಕಡ್ಡಾಯವಾಗಿ ನೀವು ಆ ಗಿಡಗಳನ್ನು ನೀವು ಅಂಗಮಾರಿ ರೋಗ ನಿರ್ವಹಣೆ, ದುಂಡಾಣು ಅಂಗಮಾರಿ ನಿರ್ವಹಣೆಗೆ ನಿಮ್ಮ ತೋಟಕ್ಕೆ ತರೋ ಮುಂಚೆ ನಿಮ್ಮ ತೋಟದ ಒಂದು ಭಾಗದಲ್ಲಿ ಇಟ್ಟು ಅಟ್ಲೀಸ್ಟ್ 2 ಸಲ ಒಂದು ವೀಕ್ ಸಮಯದಲ್ಲಿ, 1 ವಾರ ಸಮಯದಲ್ಲಿ ಹೊರಗಡೆ ಇಡಿ. ಅದನ್ನು ಇಟ್ಟಾಗ 2 ಸಲ ನೀವು ಒಂದು 3 ದಿನಗಳ ಅಂತರದಲ್ಲಿ ಕಾಪರ್ ಯುಕ್ತ ಔಷಧಿಗಳನ್ನು ನೀವು ಸಿಂಪರಣೆ ಮಾಡಿದ್ರೆ ಏನಾದರೂ ಕೂಡ ರೋಗ ಇದ್ದರೆ ಖಂಡಿತವಾಗಿಯೂ ಕೂಡ ಆ ರೋಗವನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ಹಾಗಾಗಿ ಅದರ ಸಂಖ್ಯೆನ ಕಡಿಮೆ ಮಾಡ್ಬೋದು. ಅಂದರೆ ಇನಾಕ್ಲಮ್ ಆ ರೋಗಾಣುವಿನ ನಂಬರ್ಗಳನ್ನು ಕಡಿಮೆ ಮಾಡ್ಬೋದು. ಹಾಗಾಗಿ ನೀವು ಪಾಲನೆ ಮಾಡಬೇಕು. ಇದು ನೀವು ಪಾಲಿಸಬೇಕಾದಂತು. ಮತ್ತು ನಾನು ಹೇಳಿದೆ, ಕರೋನಾ ಒಂದು ಉದಾಹರಣೆ ತಗೊಂಡೆ. ಯಾವ ದೇಹಗಳು ಸದೃಢವಾಗಿದೆಯೋ ಅಂಥ ಇದರಲ್ಲಿ ರೋಗ ಬಂದರೂ ಕೂಡ ತಡೆಗಟ್ಟ ಶಕ್ತಿ ಇರುತ್ತೆ ಅವಕ್ಕೆ, ಮತ್ತು ಯಾರೂ ಕೂಡ ಸಾಯಲಿಲ್ಲ. ಅದೇ ಇಲ್ಲಿಗೂ ಅನ್ವಯಿಸುತ್ತೆ. ಏನು ಅಂತ ಹೇಳಿದ್ರೆ, ನೀವು ನಾಟಿ ಮಾಡುವ ಮುನ್ನ ನಿಮ್ಮ ಮಣ್ಣು ಫಲವತ್ತತೆಯಿಂದ ಇದ್ದರೆ ಖಂಡಿತವಾಗಿಯೂ ಕೂಡ, ಫಲವತ್ತತೆ ಅಂತ ಹೇಳಿದ್ರೆ ಜೈವಿಕ ಪ್ರಕ್ರಿಯೆ ಚೆನ್ನಾಗಿರಬೇಕು ಮತ್ತು ಪೋಷಕಾಂಶಗಳು ಚೆನ್ನಾಗಿರಬೇಕು. ಆ ಪೋಷಕಾಂಶಗಳಿದ್ದರೆ ಸ್ವಾಭಾವಿಕವಾಗಿ ಈ ಅಂಗಮಾರಿ ರೋಗಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾಟಿ ಮಾಡುವ ಮುನ್ನ ನೀವು ಗುಂಡಿಯನ್ನು ತೆಗೆದು ಆ ಗುಂಡಿಗೆ ಈ ಜೈವಿಕ ಜೀವಾಣುಗಳನ್ನು, ನಾನು ಹೇಳಿದೆ ಟ್ರೈಕೋಡರ್ಮಾ ಇರ್ಬೋದು, ಸುಡೋಮೋನಾಸ್ ಇರ್ಬೋದು, ಬ್ಯಾಸಿಲಸ್ ಇರ್ಬೋದು, AMC ಇರ್ಬೋದು, 50 ಗ್ರಾಮ್ನಷ್ಟು ನೀವು ಗಿಡಕ್ಕೆ ನೀವು ಹಾಕಿ ನಾಟಿಯನ್ನು ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈ ಜೀವಾಣುಗಳನ್ನು ನಾನು ಮೊದಲ ಕಂತುಗಳಲ್ಲಿ ಹೇಳಿದ ಹಾಗೆ 2 ವರ್ಷದಲ್ಲಿ 6 ಸಲ, 4 ರಿಂದ 6 ಸಲ ನೀವು ಬಳಸಿದ್ರೆ ಖಂಡಿತವಾಗಿಯೂ ಕೂಡ ರೋಗ ನಿರೋಧಕ ಮಟ್ಟ ಹೆಚ್ಚಾಗುತ್ತೆ. ಅಂಗಮಾರಿ ರೋಗದ ಬಾಧೆ ಮತ್ತು ತೀವ್ರತೆ ಕಡಿಮೆ ಆಗುತ್ತೆ. ಇದು ನಾಟಿ ಮಾಡೋ ಸಮಯದಲ್ಲಿ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ,
ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ, ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಮತ್ತು ನೀವು ಮೊದಲ 2 ವರ್ಷಗಳಲ್ಲಿ ಹೇಗೆ ಗಿಡ ನೋಡ್ಕೋತೀರೋ, ಅಂದರೆ ಯಾಕೆ ಗಿಡ ನೋಡ್ಕೋತೀರೋ ಅಂತ ಹೇಳಿದ್ರೆ ಅಂಗಮಾರಿ ರೋಗವನ್ನು ನಿರ್ವಹಣೆ ಹೇಗೆ ಮಾಡ್ತೀರೋ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ನೀವು ಎಲೆಗಳ ಮೇಲೆ ಏನಾದರೂ ಚಿಹ್ನೆಗಳಿದ್ರೆ, ನಾನು ನಿಮಗೆ ಚಿಹ್ನೆಗಳನ್ನು ಕೂಡ ಒಂದಷ್ಟು ಚಿಹ್ನೆಗಳ ತೋರಿಸ್ತೀನಿ ನಿಮಗೆ. ಆ ಚಿಹ್ನೆಗಳೇನಾದರೂ ಕಂಡ್ರೆ ಎಲೆಗಳ ಮೇಲೆ ಬಂದರೆ ನೀವು ಮಳೆ ಬಿದ್ದ ತಕ್ಷಣ, ಅಂದರೆ ಇವತ್ತು ಮಳೆ ಬೀಳ್ತು, 24ರಿಂದ 48 ಗಂಟೆಯ ಒಳಗಡೆಗಾಗಿ ಒಂದು ಕಾಪರ್ಯುಕ್ತ ಔಷಧಿಯನ್ನು ನೀವು ಸಿಂಪಡಣೆ ಮಾಡಲೇಬೇಕು. ಅಂದರೆ 24ರಿಂದ 48 ಗಂಟೆ ಒಳಗಡೆ ಇದ್ದರೆ ಆ ರೋಗಾಣುವು ಕೂಡ ಇದ್ದರೆ ಅದು ಚಿಹ್ನೆಯಾಗಿ ಬದಲಾಗೋದು, ಮತ್ತು ಆ ರೋಗದ ತೀವ್ರತೆಯನ್ನು ಅದು ಅದುಮುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ಹಾಗಾಗಿ ಪ್ರಸರಣ ನಿಂತು ಹೋಗುತ್ತೆ. ನಾವು ಯಾಕೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ, ಏನಾದರೂ ಕೂಡ ಈ ಅಂಗಮಾರಿ ರೋಗದ ಚಿಹ್ನೆಗಳು ಕಾಂಡಗಳ ಮೇಲೆ ಹಬ್ಬಿದ್ರೆ ನಿಜವಾಗಿಯೂ ಕೂಡ ಕಷ್ಟ. ಕಾಂಡದ ಮೇಲೆ ಒಂದ್ಸಲ ನೀವು ಆ ಚಿಹ್ನೆಗಳು ಹೋದರೆ ಅಥವಾ ರೋಗಾಣು ಹೋದರೆ ಅದರ ತೀವ್ರತೆಯನ್ನು ನಾವು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಅದು ಮಳೆ ಜಾಸ್ತಿ ಆದಂಗೆ ಅದು ಇನ್ನೊಂದು ಗಿಡಗಳಿಗೆ ಹಬ್ಬಿ, ಅಂದರೆ ಹರಿದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಕಾಂಡಗಳ ಮೇಲೆ ಆ ಚಿಹ್ನೆಗಳು ಹರಿದೋಗದೇ ಇರೋ ಥರ ಮಾಡಬೇಕು ಅಂತ ಹೇಳಿದ್ರೆ, ಮಳೆ ಬಿದ್ದ 24ರಿಂದ 48 ಗಂಟೆಯ ಒಳಗಾಗಿ ಕಡ್ಡಾಯವಾಗಿ ನೀವು ಒಂದು ಬೋರ್ಡೋ ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಇಲ್ಲ ನನ್ನ ತೋಟದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಆ ಥರದ ಏನಾದರೂ ಆತ್ಮವಿಶ್ವಾಸವಿದ್ದರೆ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಐಸೋಲೇಟೆಡ್ ಆಗಿದ್ದರೆ ಮಾಡಲ್ಲ ಅವಶ್ಯಕತೆ ಇಲ್ಲ. ಆದರೂ ಕೂಡ ಆ್ಯಸ್ ಎ ಪ್ರಿವೆಂಟಿವ್ ನೀವು ಒಂದು ಬೋರ್ಡೋ ದ್ರಾವಣವನ್ನು ಮೊದಲ ಮಳೆ ಬಿದ್ದಾಗ ನೀವು ಸಿಂಪಡಣೆ ಮಾಡಿ, ಮತ್ತು ಮಳೆ ಸತತವಾಗಿ ಬರ್ತಾ ಇದ್ದರೆ ಒಂದು 15-20 ದಿನಗಳ ಕಾಲ, ಅಂದರೆ ಅಂತರದಲ್ಲಿ ನಿಮ್ಮಲ್ಲಿ ರೋಗ ಇಲ್ಲ ಅಂದ್ರೂ ಕೂಡ ನೀವು ಬೋರ್ಡೋವನ್ನು ನೀವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನೀವು ಇದನ್ನು ಪಾಲನೆ ಮಾಡಬೇಕು. ಇನ್ನೊಂದು ಬ್ಯಾಸಿಲಸ್ ಯುಕ್ತ ಅಥವಾ ಸುಡೋಮಾನಸ್ ಯುಕ್ತ ಅಥವಾ AMC ಈ ಥರದ ಜೈವಿಕ ಜೀವಾಣುಗಳನ್ನು ಕೂಡ ನೀವು ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡ್ತಾ ಹೋದರೆ ಆ ಗಿಡಗಳ ಸದೃಢತೆಯನ್ನು, ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡುತ್ತೆ. ಸಿಂಪರಣೆಗೆ ನೆಲಕ್ಕೆ ಹಾಕೋದು ಬೇರೆ, ಸಿಂಪರಣೆಗೂ ಕೂಡ ನೀವು ಬಳಸ್ತಾ ಹೋಗ್ಬೋದು. ಎಂಥ ಸಮಯದಲ್ಲಿ ಅಂತ ಹೇಳಿದ್ರೆ, ಮಳೆ ಚೆನ್ನಾಗಿದ್ದಾಗ, ವಾತಾವರಣ ತಂಪಾಗಿದ್ದಾಗ ನೀವು ಈ ಜೈವಿಕ ಜೀವಾಣುಗಳನ್ನು ನೀವು ಸಿಂಪರಣೆಗೆ ಬಳಸ್ಬೋದು. ಒಂದು 15-20 ದಿನಗಳ ಅಂತರದಲ್ಲಿ ನೀವು ಲಘು ಪೋಷಕಾಂಶಗಳನ್ನು ಜೊತೆಗೆ ಬಳಸಿ ನೀವು ಸಿಂಪರಣೆ ಮಾಡಿದ್ರೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಅಂಗಮಾರಿ ರೋಗವನ್ನು ನಾನು ತುಂಬ ನಿರ್ದಿಷ್ಟವಾಗಿ ನಿಮಗೆ ಸಲಹೆ ನೀಡಬೇಕು ಅಂತ ಹೇಳಿದರೆ, ಒಂದು ರೋಗ ನಿರೋಧಕತೆಯನ್ನು ಹೆಚ್ಚಿಗೆ ಮಾಡುವ ಅಂಶಗಳು ಅಥವಾ ಔಷಧಿಗಳು, ಇನ್ನೊಂದು ರೋಗವನ್ನು ನಿವಾರಣೆ ಮಾಡುವ ಕ್ಯೂರ್ ಮಾಡುವಂಥ 2 ಬಗೆಯನ್ನು ಮಾತ್ರ ನಾವು ಅಂಗಮಾರಿ ರೋಗದಲ್ಲಿ ನೋಡ್ತೀವಿ. ಕಾಪರ್ ಅನ್ನೋದು ರೋಗವನ್ನು ನಿವಾರಣೆ ಮಾಡುತ್ತೆ. ಈ ಸುಡೋಮಾನಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಅನ್ನೋದು ರೋಗವನ್ನು ಬರದಂಗೆ ತಡೆಗಟ್ಟುತ್ತೆ. ಹಾಗಾಗಿ 2ಗಳ ಸಮಗ್ರ ಒಂದು ಪದ್ಧತಿಯನ್ನು ನೀವು ಅಳವಡಿಕೆ ಮಾಡಿಕೊಂಡಾಗ ಈ ಅಂಗಮಾರಿ ರೋಗವನ್ನು ನೀವು ತಡೆಗಟ್ಟಬಹುದು. ಮೊದಲ 2 ವರ್ಷಗಳಲ್ಲಿ ಬರೀ ಕಾಪರ್ ಜೊತೆಗೆ ಪ್ರಿವೆಂಟಿವ್ ಆಗಿ ಲಘು ಪೋಷಕಾಂಶಗಳು ಮತ್ತು ಸುಡೋಮಾನಸ್ ಅಥವಾ ಬ್ಯಾಸಿಲಸ್ ಈ ಥರದ ಜೈವಿಕ ಜೀವಾಣುಗಳನ್ನು ಬಳಸ್ಬೋದು. ಈ ಒಂದು ಹಂತವನ್ನು ನಾವು ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ದಾರಕ್ಷಕ ಎನ್ನುವ ಒಂದು ಜೀವ ಸಂರಕ್ಷಣಾ ಔಷಧಿನ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅಂದರೆ 4 ml ಪ್ರತಿ ಲೀಟರ್ಗೆ, ಅದರಲ್ಲಿ ಹೊಂಗೆ ಎಣ್ಣೆ ಇರುತ್ತೆ, ಕೈಟೋಸಾನ್ ಇರುತ್ತೆ, ಮತ್ತು ಒಂದು ಸುಡೋಮಾನಸ್ ಇರೋ ಒಂದು ಜೈವಿಕ ಜೀವಾಣು ಇರುತ್ತೆ. ಹಾಗಾಗಿ ನೀವು ಅದನ್ನು ಬಳಸಿದ್ರೆ, ಅಂದರೆ 15-20 ದಿನಗಳ ಒಮ್ಮೆ ನೀವು ಪ್ರಿವೆಂಟಿವ್ ಆಗಿ, ಅದು ತುಂಬ ಕಡಿಮೆ ಖರ್ಚಿರುತ್ತೆ. ಹಾಗಾಗಿ ನೀವು ಬಳಸಿದ್ರೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡ್ಬೋದು. ಮಳೆ ಬಂದಾಗ ಕಾಪರನ್ನು ಬಳಸಿದ್ರೆ ನಿವಾರಣೆ ಮಾಡ್ಬೋದು. ಹಾಗಾಗಿ ಇದನ್ನು ನೀವು ಮೊದಲ 2 ವರ್ಷಗಳಲ್ಲಿ ಮಾಡಬೇಕು. ಮತ್ತು ಚಾಟನೆಯ ಸಮಯದಲ್ಲಿ ನಾನು ಆಗಲೇ ಹೇಳಿದೆ, ಚಾಟನೆಯ ಸಮಯದಲ್ಲಿ ಕಡ್ಡಾಯವಾಗಿ ಯಾವುದಾದರೂ ಸಾಧ್ಯತೆಗಳಿಂದ ರೋಗ ಹರಡುವ ಪ್ರಸರಣ ಜಾಸ್ತಿ ಇರುತ್ತೆ. ಅದು ಚಾಟ್ನಿಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಅದು ಅಂದರೆ ಸಾಮಾನ್ಯವಾಗಿ ಅಂಗಮಾರಿ ರೋಗ ಯಾವುದಾದರೂ ಗಾಯಗಳಿದೆ ಅದರ ಮುಖಾಂತರ ಹೋಗುತ್ತೆ. ಅಂಗಮಾರಿ ರೋಗದ ರೋಗಾಣು ಅದು ಏನು ಪೆನೆಟ್ರೇಟ್ ಮಾಡಿಕೊಂಡು ಒಂದು ಗಿಡದ ಒಳಗೆ ಹೋಗಲ್ಲ,
ಆದ್ರೂ ಕೂಡ ಅಷ್ಟರ ಮಟ್ಟಿಗೆ ಅದು ಬಾಧಿಸುತ್ತೆ. ಚಾಟನೆಯ ಸಮಯದಲ್ಲಿ ಕಟ್ ಮಾಡಿರೋ ಎಂಡ್ಗಳ ಮುಖಾಂತರ ರೋಗಾಣು ಒಳಗೆ ಹೋಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಚಾಟನೆಯ ಸಮಯದಲ್ಲಿ ಮೊದಲು ಮತ್ತು ನಂತರ 1% ಬೋರ್ಡವನ್ನು ನೀವು ಸಿಂಪರಣೆ ಮಾಡಿದ್ರೆ ಮತ್ತಷ್ಟು ರೋಗದ ಪ್ರಮಾಣವನ್ನು, ರೋಗಾಣುವಿನ ತೀವ್ರತೆಯನ್ನು ನೀವು ಗಣನೀಯವಾಗಿ ಕಡಿಮೆ ಮಾಡ್ಬೋದು. ಹಾಗಾಗಿ ಚಾಟನೆಯ ಸಮಯದಲ್ಲಿ ಕಡ್ಡಾಯವಾಗಿ ಬೋರ್ಡವನ್ನು ಸಿಂಪರಣೆ ಮಾಡಬೇಕು. ಚಾಟನೆ ನಂತರ ಮತ್ತೆ ಒಂದು 5 ರಿಂದ 6 ತಿಂಗಳ ಕಾಲ ಹೇಗೆ ನೀವು ನಿರ್ವಹಣೆ ಮಾಡಬೇಕು ಅಂಗಮಾರಿ ರೋಗವನ್ನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ 3 ತರಹದ ಅಂಶಗಳು. ಒಂದು, ರೋಗ ಬರದೇ ಇರೋ ಥರ ಅದನ್ನು ನಾವು ಗಿಡಗಳನ್ನು ರೋಗ ನಿರೋಧಕತೆ ಜಾಸ್ತಿ ಮಾಡೋದು, ಮೇಂಟೈನ್ ಮಾಡೋದು, ಅದಕ್ಕೆ ನಾವು ಬಳಸ್ಬೋದಾದಂಥ ಅಂಶಗಳು ಈ ಜೈವಿಕ ಜೀವಾಣುಗಳು. ಜೊತೆಗೆ ಲಘು ಪೋಷಕಾಂಶಗಳು. ಅದಾದ ನಂತರ 3ನೇ ಆಪ್ಷನ್ ಏನು ಅಂತ ಹೇಳಿದರೆ ಒಂದಷ್ಟು ರಾಸಾಯನಿಕಗಳು. ಆ ರಾಸಾಯನಿಕಗಳಲ್ಲಿ ಒಂದು ರೋಗವನ್ನು ಬಂದ ಮೇಲೆ ತಡೆಗಟ್ಟೋದು, ಅಂದರೆ ಬಂದ ಮೇಲೆ ಅದನ್ನು ವಾಸಿ ಮಾಡೋದು, ಬರ್ದಿರೋ ಥರ ತಡೆಗಟ್ಟೋದು. ನಾನು ಚಾಟ್ನಿ ಮಾಡಾಯಿತು, ಈ 3 ಈ ಥರದ ಏನು ಆಪ್ಷನ್ಸ್ಗಳಿರುತ್ತೆ ಅವನ್ನ ಹೇಗೆ ನೀವು ಬಳಸಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಅನ್ನುವ ಒಂದು ಹಾರ್ಮೋನ್ ಯುಕ್ತ ಔಷಧಿನ ನಾವು ಬಳಸಿದ್ರೆ ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡ್ಬೋದು. ಯಾವಾಗ ಬಳಸಬೇಕು ಅಂತ ಹೇಳಿದ್ರೆ, ಎಲ್ಲ ತರಹದ ಸ್ಟ್ರೆಸ್ ಕಂಡೀಷನ್ಸ್ಗಳಲ್ಲಿ, ಒಂದು ಚಾಟ್ನಿ ಮಾಡಿ ಹೂಗಳು ಬರ್ತಾ ಇರುತ್ತೆ, ಅದಕ್ಕೊಂದು ಸ್ಟ್ರೆಸ್ ಇರುತ್ತೆ ದಾಳಿಂಬೆ ಗಿಡಕ್ಕೆ. ಅಂಥ ಟೈಮಲ್ಲಿ ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ 300 ppm ಸ್ಯಾಲಿಸಿಲಿಕ್ ಆ್ಯಸಿಡ್ನ ಬಳಸಬೇಕು ಅಂತ ನಾವು ಹೇಳ್ತೀವಿ. ಹೆಂಗೆ ಅಂತ ಹೇಳಿದ್ರೆ, 30 ಗ್ರಾಮ್ ಸ್ಯಾಲಿಸಿಲಿಕ್ ಆ್ಯಸಿಡನ್ನು 100 ಲೀಟರ್ನಲ್ಲಿ ನೀವು ಅದನ್ನು ಕರಗಿಸಿ ನೀವು ಸಿಂಪರಣೆ ಮಾಡೋದು, ಅದು ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡುತ್ತೆ. ಸೊ ನೀವು 30 ಗ್ರಾಮ್ನಷ್ಟು ಸ್ಯಾಲಿಸಿಲಿಕ್ ಆ್ಯಸಿಡನ್ನು 90 ml ಆಲ್ಕೋಹಾಲಲ್ಲಿ ನೀವು ಕರಗಿಸಿ, ಅದನ್ನು ಚೆನ್ನಾಗಿ ಕರಗಿಸಿ 100 ಲೀಟರ್ನಲ್ಲಿ ಹಾಕಿ ನೀವು ಸಿಂಪರಣೆ ಮಾಡಿದ್ರೆ ಒಂದು ರೋಗ ನಿರೋಧಕತೆ ಜಾಸ್ತಿ ಇರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಅದನ್ನು ಎಂಥದ್ದು ಥರ್ಮೋಜೆನಿಸಿಸ್ ಅಂತ ಕರಿತೀವಿ. ಅಂದರೆ ಒಂದು ಹೂಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡುತ್ತೆ, ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡುತ್ತೆ. ಒಂದು ಸ್ಟ್ರೆಸ್ ಆದಾಗ, ಆ ಗಿಡಗಳಿಗೆ ಏನೋ ಕೂಡ ನೀವು ತೊಂದರೆ ಆದಾಗ, ಚಾಟನೆ ಮಾಡಿದ್ಮೇಲೆ ಹೂಗಳು ಬರ್ತದೆ, ಏನೋ ಸ್ಟ್ರೆಸ್ ಆಗಿರುತ್ತೆ, ಅಂಥ ಸಮಯದಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡನ್ನ ಬಳಸಿದ್ರೆ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಅದೇ ಥರ ಸ್ಯಾಲಿಸಿಲಿಕ್ ಆ್ಯಸಿಡನ್ನ ಬಳಸುವುದರ ಜೊತೆಗೆ ರೋಗ ಇಲ್ಲ ಅಂತಂದ್ರೂ ಕೂಡ ಎಷ್ಟೋ ಸಲ ದಾಳಿಂಬೆ ರೈತರು ರೋಗ ಬಂದರೆ ಮಾತ್ರ ತೋಟಗಳಿಗೆ ಹೋಗ್ತಾರೆ, ಅಂದರೆ ಅದಕ್ಕೆ ಸಿಂಪರಣೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರೋಗ ಬರದೇ ಇದ್ದಾಗಲೂ ಕೂಡ ಅದರ ಸದೃಢತೆಯನ್ನು, ರೋಗ ನಿರೋಧಕತೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಅನ್ನುವ ಆ ಥರದ ಒಂದಷ್ಟು ರಾಸಾಯನಿಕಗಳು, ಆ್ಯಕ್ಚುಲಿ ಅದು ಏನು ಶಿಲೀಂಧ್ರನಾಶಕವಲ್ಲ, ಅದು ಆಂಟಿ ಬ್ಯಾಕ್ಟೀರಿಯಲ್ ಅಲ್ಲ, ಯಾರೋ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಒಂದು ಗ್ರೋತ್ ರೆಗ್ಯುಲೇಟರ್, ಅಂದರೆ ಗ್ರೋತ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ 3 ರಿಂದ 4 ಅಥವಾ 5 ಸಲನೂ ಕೂಡ ನಾವು ಸ್ಯಾಲಿಸಿಲಿಕ್ ಆ್ಯಸಿಡನ್ನ ಬಳಸ್ಬೋದು. ತುಂಬ ಬದಲಾವಣೆ ಆಗ್ತಾ ಇರೋ ಅಂಥ ಹಂತಗಳಲ್ಲಿ ದಾಳಿಂಬೆ ಗಿಡ, ಒಂದು ನಾನು ಚಾಟ್ನಿ ಹೇಳಿದೆ, ಒಂದು ಹೂ ಬಿಟ್ಟು ಮತ್ತೆ ಕಾಯಿ ಕಚ್ತಿರುತ್ತೆ, ಅದೊಂದು ಸ್ಟ್ರೆಸ್ ಇರುತ್ತೆ, ಆ ಟೈಮಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡನ್ನ ಬಳಸೋದು. ಮತ್ತು ಏನೋ ಒಂದು ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ ತುಂಬ, ಅಂಥ ಸಮಯದಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಬಳಸಿದ್ರೆ ಖಂಡಿತವಾಗಿ ಕೂಡ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಅದನ್ನು ಪ್ರಿವೆಂಟಿವ್ ಆಗಿ ಬಳಸಬೇಕು. ಅದೇ ಥರ ನಾನು ಹೇಳಿದೆ, ಜೈವಿಕ ಜೀವಾಣುಗಳನ್ನು ಬ್ಯಾಸಿಲಸ್ ಇರ್ಬೋದು, ಅಥವಾ ಸುಡೋಮಾನಸ್ ಪಿಟುಡ ಇರ್ಬೋದು, ಸುಡೋಮಾನಸ್ ಫ್ಲೋರಸೆನ್ಸ್ ಇರ್ಬೋದು, ಈ ಥರದ ಜೀವಾಣುಗಳನ್ನು ಪ್ರಿವೆಂಟಿವ್ ಆಗಿ 15 ದಿನಗಳ ಒಮ್ಮೆ ನೀವು ಬಳಸ್ತಾ ಹೋದರೆ, ನಾನು ಹೇಳಿದ ದಾರಕ್ಷಕ ಹೇಳಿದೆ, 15 ದಿನಗಳ ಒಮ್ಮೆ, ಅಂದರೆ ಒಂದು ಸಲ ನೀವು ಬಳಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಜೊತೆಗೆ ಹಣ್ಣುಗಳ ಗಾತ್ರವನ್ನು, ಇಡೀ ಗಿಡದ ಮೆಟಬಾಲಿಸಮನ್ನು ಜಾಸ್ತಿ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಜೀವಾಣುಗಳು ಹಲವು ತರಹದ ಹಾರ್ಮೋನ್ಗಳನ್ನು ಗಿಡಗಳಲ್ಲಿ ಬಿಡಲಿಕ್ಕೆ, ಹೆಚ್ಚಿಗೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಜಿಬ್ಬಲಿಕ್ ಆ್ಯಸಿಡ್ ಇರ್ಬೋದು, ಆ ಥರದ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂಶಗಳಿರ್ಬೋದು, ಜಾಸ್ಮೋನಿಕ್ ಆ್ಯಸಿಡ್ ಥರದ ಅಂಶಗಳಿರ್ಬೋದು, ಅಬ್ಸಿಸಿಕ್ ಆ್ಯಸಿಡ್ ಥರದ ಅಂಶಗಳಿರ್ಬೋದು. ಈ ಥರದ ಒಂದು ಏನು ಹಾರ್ಮೋನ್ಗಳ ಪ್ರಮಾಣವನ್ನು ಜಾಸ್ತಿ ಮಾಡಿ ಈ ರೋಗದ ವಿರುದ್ಧ ಕಾಪಾಡಲಿಕ್ಕೆ ಗಿಡಗಳನ್ನು ರೆಡಿ ಮಾಡುತ್ತೆ. ಹಾಗಾಗಿ ಪ್ರತಿ 15 ದಿನಗಳ ಒಮ್ಮೆ, ಅಲ್ಲಿ ರೋಗ ಇಲ್ಲ ಅಂದ್ರೂ ಕೂಡ ನೀವು ಈ ಥರದ ಜೀವಾಣುಗಳನ್ನು, ಸ್ಯಾಲಿಸಿಲಿಕ್ ಆ್ಯಸಿಡನ್ನು, ಲಘು ಪೋಷಕಾಂಶಗಳನ್ನು ಸೇರಿಸ್ತಾ ಹೋದರೆ ಖಂಡಿತವಾಗಿ ನೀವು ಬಳಸ್ಬೋದು. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ
ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಮತ್ತು ಕ್ಯುರೇಟಿವ್ ಆಪ್ಷನ್ಸ್ಗಳನ್ನ ನಾನು ಹೇಳಿದೆ. ಮಳೆ ಬಿದ್ದ 24ರಿಂದ 48 ಗಂಟೆಯ ಒಳಗಾಗಿ ನೀವು ಕಾಪರ್ ಯುಕ್ತ ಔಷಧಿಗಳನ್ನು ಬಳಸ್ತಾ ಹೋದರೆ ಖಂಡಿತವಾಗಿಯೂ ಕೂಡ ಏನಾದರೂ ನಿಮ್ಮ ತೋಟದಲ್ಲಿ ರೋಗಾಣು ಇದ್ದರೆ ಅದನ್ನು ನಿವಾರಿಸ್ಬೋದು. ಒಂದು ಉದಾಹರಣೆ ಹೇಳ್ತೀನಿ. ಸಾಮಾನ್ಯವಾಗಿ ಕಾಪರ್ ಯುಕ್ತ ಔಷಧಿಗಳು ಅಂತ ಹೇಳಿದರೆ ಬೋರ್ಡೋ, ಕಾಪರ್ ಆಕ್ಸಿಕ್ಲೋರೈಡ್, ಕಾಪರ್ ಹೈಡ್ರಾಕ್ಸೈಡ್ ಯಾವುದಾದ್ರೂ ಒಂದನ್ನು ನಿಮ್ಮ ತೋಟದಲ್ಲಿ ಯಾವುದೇ ಥರದ ರೋಗ ಕಂಡು ಬಂದಿಲ್ಲ ಅಂದರೂ ಕೂಡ ನೀವು ಬಳಸಿ. ಯಾವಾಗ ಮಳೆ ಇಲ್ಲದೆ ಇದ್ದಾಗ. ಇಲ್ಲ ನನ್ನ ತೋಟದಲ್ಲಿ ಅಲ್ಲಲ್ಲಿ ರೋಗ ಇದೆ, ನೀವು ಅಲ್ಲಲ್ಲಿ ರೋಗ ಇದೆ ಅಂತ ಹೇಳಿದರೆ ಮಳೆ ಬಂದಾಗ ತುಂಬ ತೀವ್ರವಾಗಿ ಅದು ಹೆಚ್ಚಾಗ್ಬಿಡುತ್ತೆ. ಅಂಥ ಸಮಯದಲ್ಲಿ ರೋಗ ಹೆಚ್ಚಾದ ಪಕ್ಷದಲ್ಲಿ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಕೋಸೈಡ್ ಅಂದರೆ ಕಾಪರ್ ಹೈಡ್ರಾಕ್ಸೈಡ್ ಯಾವುದಾದ್ರೂ ಒಂದು, ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ 1/2 ಗ್ರಾಮ್, ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಕಾಪರ್ ಹೈಡ್ರಾಕ್ಸೈಡ್ 2.5 ಗ್ರಾಮ್, ಸ್ಟ್ರೆಪ್ಟೋಸೈಕ್ಲಿನ್ 1/2 ಗ್ರಾಮ್, ಇನ್ನೊಂದು ಬ್ರೋನೋಪಾಲ್ ಅಂತ ಕೂಡ ಒಂದಿದೆ, ಆ ಬ್ರೋನೋಪಾಲ್ 0.5 ಗ್ರಾಮ್, ಮೂರನ್ನೂ ಒಟ್ಟಿಗೆ ಸೇರಿಸಿ ಇದನ್ನು ಕ್ರಿಟಿಕಲ್ ಸಮಯದಲ್ಲಿ ಯಾವಾಗ ರೋಗದ ಬಾಧೆ, ರೋಗದ ತೀವ್ರತೆಯನ್ನು ಹೆಚ್ಚು ಮಾಡುವ ವಾತಾವರಣ ಪೂರಕವಾಗಿರುತ್ತೋ, ಮಳೆ ಬರ್ತಾ ಇದೆ, ಚಿಹ್ನೆಗಳು ಜಾಸ್ತಿ ಆಗ್ತಾ ಇದೆ, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಈ 3 ಔಷಧಿಗಳನ್ನು ನೀವು ಸೇರಿಸಿ ಸಿಂಪರಣೆ ಮಾಡಿದ್ರೆ ಖಂಡಿತವಾಗಿಯೂ ರೋಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಓನ್ಲಿ ಇನ್ ದ ಕ್ರಿಟಿಕಲ್ ಪೀರಿಯಡ್ ಮಾತ್ರ ಇದನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಬರೀ ಕಾಪರ್ಯುಕ್ತ ಔಷಧಿಗಳನ್ನು ನೀವು ಸಿಂಪರಣೆ ಮಾಡಿದ್ರೆ ಸಾಕು. ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದಾದಂಥ ಒಂದು ಕಾಪರ್ಯುಕ್ತ ಔಷಧಿ ಅಂದರೆ ಬೋರ್ಡೋ. ಸಾಮಾನ್ಯವಾಗಿ ನಿಮಗೆ ಎಲ್ಲರಿಗೂ ಕೂಡ ಬೋರ್ಡೋ ಮಾಡ್ಕೊಳ್ಳೋದು ಗೊತ್ತು ಅಂತ ಹೇಳಿದ್ದೀನಿ. ದಯವಿಟ್ಟು ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ 50 ಲೀಟರ್ ನೀರಿಗೆ 400 ಗ್ರಾಮ್ನಷ್ಟು ಒಂದು ಸುಣ್ಣ, ಪುಡಿ ಸುಣ್ಣ, ಇನ್ನೊಂದು 50 ಲೀಟರ್ ನೀರಿಗೆ 1 kgಯಷ್ಟು ಕಾಪರ್ ಸಲ್ಫೇಟ್, ಮೈಲ್ತುತ್ತ ಅಂತ ಕರಿತೀವಿ, ಅದನ್ನು ಸಪ್ರೇಟಾಗಿ ನೀವು ಕರಗಿಸಿ 3ನೇ ಬಕೆಟ್ಗೆ ಹಾಕೊಂಡ್ರೆ 100 ಲೀಟ್ರ್ ಆಗುತ್ತೆ. ಅದು 1% ಬೋರ್ಡ್ ಆಗುತ್ತೆ. ಹಣ್ಣುಗಳು ಇದ್ದ ಪಕ್ಷದಲ್ಲಿ, ಹೂಗಳಿದ್ದ ಪಕ್ಷದಲ್ಲಿ, ನೀವು ಹೂಗಳಿದ್ದಾಗ ಈ ಥರದ ಶಿಲೀಂಧ್ರನಾಶಕಗಳು ಅಥವಾ ಬ್ಯಾಕ್ಟೀರಿಯಾನಾಶಕಗಳನ್ನು ಕಡಿಮೆ ಬಳಸಿದ್ರೆ ಒಳ್ಳೆಯದು. ಹಣ್ಣುಗಳಿದ್ದಾಗ 0.5% ಶೇಕಡ ಅರ್ಧದಷ್ಟು ಬೋರ್ಡೋ ದ್ರಾವಣವನ್ನು, ನಾನು ಹೇಳಿದೆ 100 ಲೀಟ್ರು, ಅದನ್ನು ನೀವು ಮತ್ತೊಂದು 100 ಲೀಟ್ರ್ ಸೇರಿಸ್ಕೊಂಡ್ರೆ ಅದಕ್ಕೆ 0.5% ಅಂದರೆ ಶೇಕಡ 0.5% ಬೋರ್ಡೋ ಆಯಿತು. ಇದನ್ನು ನೀವು ಸಿಂಪರಣೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ರೋಗವನ್ನು ನಿವಾರಣೆ ಮಾಡ್ಬೋದು. ಮತ್ತು ಇನ್ನೊಂದು ಹೇಳಿದ್ರೆ ತುಂಬ ಕಾಪರನ್ನ ಬಳಸುವ ಪ್ರಮಾಣವೂ ಕೂಡ ದಾಳಿಂಬೆ ತೋಟದಲ್ಲಿ ಜಾಸ್ತಿ ಇರುತ್ತೆ. ನೀವು ತಿಂಗಳಿಗೆ ನೀವು 8 ತಿಂಗಳು 6 ತಿಂಗಳು ಬೆಳೀತಾ ಇದ್ದರೆ ತಿಂಗಳಿಗೆ 1 ಅಥವಾ 2 ಸಲ ಬೋರ್ಡೋ ದ್ರಾವಣವನ್ನು ಬಳಸಿ, ಇನ್ನು ಉಳಿದ ಸಮಯದಲ್ಲಿ ಬೇರೆ ಕಾಪರ್ಯುಕ್ತ ಔಷಧಿಗಳನ್ನು ಬಳಸಿ, ಕೋಸೈಡ್ ಥರದ ಅಂದರೆ ಕಾಪರ್ ಹೈಡ್ರಾಕ್ಸೈಡ್ ಥರದನ್ನು ನೀವು ಬಳಸ್ಬೋದು. ಹಾಗಾಗಿ ಈ ಥರದ ಲಘು ಪೋಷಕಾಂಶಗಳು, ಜೈವಿಕ ಜೀವಾಣುಗಳು ಮತ್ತು ನಿವಾರಣಾ ಆಪ್ಷನ್ಸ್ಗಳು, ಕಾಪರ್ ಆಕ್ಸಿಕ್ಲೋರೈಡ್ ಇರ್ಬೋದು, ಸ್ಟೆಪ್ಟೋಸೈಕ್ಲಿನ್ ಇರ್ಬೋದು ಅಥವಾ ಬ್ರೋನೋಪಾಲ್ ಇರ್ಬೋದು, ಈ ಎಲ್ಲವುಗಳನ್ನು ನೀವು ಸಮಗ್ರವಾಗಿ ಬಳಸಿದ್ದೇ ಆದಲ್ಲಿ, ಅವಶ್ಯಕತೆಗೆ ತಕ್ಕಂತೆ ಬಳಸಿದ್ದೇ ಆದಲ್ಲಿ, ತುಂಬ ಜಾಸ್ತಿ ಹೆದರಿಕೆ ನೀವು ಮಾಡ್ಕೊಳ್ಳದೆ ಬಳಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ದುಂಡಾಣು ಅಂಗಮಾರಿ ರೋಗವನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಎಷ್ಟೋ ಸಲ ದುಂಡಾಣು ಅಂಗಮಾರಿ ಅಂಗಮಾರಿ ರೋಗವನ್ನು ನಿಯಂತ್ರಣ ಮಾಡಬೇಕು ಅಂದರೆ, ಬ್ಯಾಕ್ಟೀರಿಯಲ್ ಬೇಟರ್ ನಿಯಂತ್ರಣ ಮಾಡ್ಕೋಬೇಕು ಅಂತ ಹೇಳಿದ್ರೆ,
ಯಾವಾಗ ವಾತಾವರಣ ಪೂರಕವಾಗಿರುತ್ತೆ, ಮಳೆ ಬರ್ತಾ ಇರುತ್ತೆ, ಮೋಡ ಮುಚ್ಕೊಂಡಿರುತ್ತೆ, ರಾತ್ರಿ ಮತ್ತು ದಿನಗಳ ಟೆಂಪರೇಚರ್ ತುಂಬ ವೇರಿಯೇಷನ್ಸ್ ಆಗಿರುತ್ತೆ, ಅಂಥ ಸಮಯದಲ್ಲಿ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಅಂಥ ಸಮಯವನ್ನು ನೋಡಿಕೊಂಡು ನೀವು ಅವಶ್ಯಕತೆಗೆ ತಕ್ಕಂತೆ ನೀವು ನಿರ್ಧಾರ ಮಾಡಬೇಕು. ಹಾಗಾಗಿ ಎಷ್ಟೋ ಸಲ ಭಯಕ್ಕೆ ತುಂಬ ಜನ ಸಿಂಪರಣೆ ಮಾಡ್ತಾರೆ. ಈ ಥರದ ಪೂರಕ ವಾತಾವರಣಗಳಿದ್ದಾಗ ಬೇರೆ ಸಿಂಪರಣೆಗಳನ್ನು ಕೂಡ ಕಡಿಮೆ ಮಾಡಬೇಕು. ತುಂಬ ರೋಗ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಒಬ್ಬರು ಗ್ರೋತ್ ಹಾರ್ಮೋನ್ ಅಂತ ಹೊಡಿತೀನಿ ಅಂತ ಹೋಗ್ತಾರೆ, ಇನ್ನೊಬ್ಬರು ಯಾವುದೋ ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಹೊಡೆದ್ರೂ ಪರವಾಗಿಲ್ಲ, ಈ ಮೈಕ್ರೋನ್ಯೂಟ್ರೆಂಟ್ನ ಹೊಡಿತೀರಿ ಅಂತ ಹೋಗ್ತಾರೆ. ಎಷ್ಟೋ ಸಲ ಸುಮ್ಮನೆ ಮೈಕ್ರೋನ್ಯೂಟ್ರೆಂಟ್ಗಳನ್ನ ಕೊಡ್ತೀವಿ ಅಂತ ಹೋಗ್ತಾರೆ. ಅದನ್ನು ನಿಲ್ಲಿಸಬೇಕು ನೀವು ಯಾವಾಗ ಈ ಪೂರಕ ವಾತಾವರಣಗಳಿದ್ದಾಗ. ನಂಬರ್ ಆಫ್ ಸ್ಪ್ರೇಸ್ ಅಂದರೆ ಸಿಂಪರಣೆಗಳ ಸಂಖ್ಯೆಯನ್ನು ಕೂಡ ನೀವು ಕಡಿಮೆ ಮಾಡಲೇಬೇಕು. ಯಾಕೆಂದರೆ ಸಿಂಪರಣೆಯು ಕೂಡ ಮಳೆ ರೀತಿ ಕೆಲಸ ಮಾಡುತ್ತೆ. ನಾನು ಹೇಳಿದೆ, ಮಳೆ ಅನ್ನೋದು ಅಂಗಮಾರಿ ರೋಗವನ್ನು ಸ್ಪ್ರೆಡ್ ಮಾಡುತ್ತೆ. ಹಾಗಾಗಿ ನಾವು ಕೂಡ ಸಿಂಪರಣೆ ಮಾಡೋದು ಕೂಡ ಸ್ಪ್ರೆಡ್ ಮಾಡ್ತಿರುತ್ತೆ. ಅಂಗಮಾರಿ ರೋಗಕ್ಕೆ ಸೂಕ್ತವಲ್ಲದ ಯಾವುದೇ ತರಹದ ಈ ರಾಸಾಯನಿಕಗಳನ್ನು, ಈ ಸಾವಯವ ಅಂಶಗಳನ್ನು ನೀವು ಸಿಂಪರಣೆಗೆ ಬಳಸಬಾರ್ದು. ಬೇಕಾದರೆ ನೆಲಕ್ಕೆ ಹಾಕಿ, ಅಂಥ ಸಮಯದಲ್ಲಿ ಸಿಂಪರಣೆಗೆ ಬಳಸಬೇಡಿ. ವಾತಾವರಣ ತಿಳಿಯಾಗಿದ್ದಾಗ, ಕ್ಲಿಯರ್ ಆಗಿದ್ದಾಗ ಮಾತ್ರ ಈ ಎಲ್ಲ ಸಿಂಪರಣೆಗಳನ್ನು ನೀವು ಬಳಸಬೇಕು. ಹಾಗಾಗಿ ಅಂಗಮಾರಿ ರೋಗವನ್ನು ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ಈ ವಾತಾವರಣವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ನೀವು ಅವಶ್ಯಕತೆಗೆ ತಕ್ಕಂತೆ ಸಾಮೂಹಿಕವಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು 50 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ಎಲ್ಲ ರೈತರು ಕೂಡ ಸಾಮೂಹಿಕವಾಗಿ ಮಾಡಬೇಕು. ಸಾಮೂಹಿಕವಾಗಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳ ಮುಖಾಂತರ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ದುಂಡಾಣು ಅಂಗಮಾರಿ ರೋಗ ಅನ್ನೋದು ಸಮಸ್ಯೆ ಅಲ್ಲ. ನಾನು ಮತ್ತೆ ನಿಮಗೆ ಒಂದು ಸಲಹೆ ಅಂದರೆ, ಯಾವ ಮಣ್ಣು ಆರೋಗ್ಯವಾಗಿರುತ್ತೋ, ಯಾರು ವಾತಾವರಣವನ್ನು ಗಮನಿಸಿ ನೀವು ದಾಳಿಂಬೆ ಕೃಷಿ ಮಾಡ್ತಿರ್ತೀರೋ ಮತ್ತು ಈ ಸಮಗ್ರ ಕ್ರಮಗಳನ್ನು, ಈ ಎಲ್ಲ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ದುಂಡಾಣು ಅಂಗಮಾರಿ ರೋಗ ಅಲ್ಲದೆ ಇರೋ ಥರ ನಾವು ನಿರ್ವಹಣೆ ಮಾಡ್ಬೋದು ಮತ್ತು ಇದರಿಂದ ಆಗ್ತಿರೋ ಲಾಸನ್ನು ನಾವು ಖಂಡಿತವಾಗಿ ಕಡಿಮೆ ಮಾಡ್ಬೋದು. ಹಾಗಾಗಿ ಇನ್ನೂ ನಮಗೆ ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನೀವು ನನ್ನನ್ನು ಸಂಪರ್ಕ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಈ ಕಂತಿನಲ್ಲಿ ನಮಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಈ ದಂಡಾಣು ಅಂಗಮಾರಿ ರೋಗ ಯಾವ ಕಾಲದಲ್ಲಿ ಬರುತ್ತೆ, ಅದು ನೋಡೋದಕ್ಕೆ ಯಾವ ರೀತಿ ಇರುತ್ತೆ, ಅದಕ್ಕೆ ಪ್ರಿಕಾಷನ್ ಆಗಿ ರೋಗ ಬರ್ಲಾರ್ದಕ್ಕಿಂತ ಮೊದಲೇ ಯಾವ ರೀತಿ ಜೈವಿಕ ಗೊಬ್ಬರಗಳನ್ನ, ಜೀವಾಣುಗಳನ್ನ ನಾವು ಯಾವ ರೀತಿ ಬಳಸಬೇಕು, ಅದ್ರ ಜೊತೆಗೆ ಬಂದಾದ್ಮೇಲೆ ಈ ಕಾಪರ್ ಯುಕ್ತ ಒಂದು ಶಿಲೀಂಧ್ರ ನಾಶಕ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ನಾಶಕ ಆಗಿರ್ಬೋದು, ಇದನ್ನೆಲ್ಲ ಹೆಂಗೆ ಒಂದು ಕಾಂಬಿನೇಷನ್ ಆಗಿ ಅದನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.